ಅದ್ಭುತ ಮೇಡಮ್, ಏನು ಹೇಳಂಗೆ ಇಲ್ಲ ಮೂವಿ ಬಗ್ಗೆ. ಮಾರ್ಕು ಒಂಥರ ಕನ್ನಡ ಇಂಡಸ್ಟ್ರಿಯಲ್ಲಿ ಸಕ್ಕದಾಗಿ ಉಳ್ಕೊಂಡ್ಬಿಡುತ್ತೆ. ಇದೊಂಥರ ಹಿಂಗೆ ಹೇಳ್ತಾರೆ ಅನ್ನೋದು, ಎಲ್ಲ ಹಬ್ಬಗಳು ಒಟ್ಟಿಗೆ ಕೂಡ ಬಂದ್ಬಿಟ್ಟಿದೆ, ಮಾತೇ ಬರ್ತಾ ಇಲ್ಲ. ಇದು ಸುದೀಪ್ ಫ್ಯಾನ್ಸ್ಗೆ ಒಂಥರ ಹಬ್ಬ, ಇದು ಹೇಳಕ್ಕೆ ಆಗ್ತಾರ ವರ್ಡ್ಗಳೇ ಇಲ್ಲ. ಖಂಡಿತವಾಗೂ ತಂದ್ಕೊಡುತ್ತೆ ಮೇಡಮ್, ಮ್ಯಾಕ್ಸಿಮಮ್ ಇಟ್ಟು ತಂದ್ಕೊಡುತ್ತೆ. ಮ್ಯಾಕ್ಸ್ ಹೆಂಗೆ ಇಟ್ಟು ತಂದ್ಕೊಡ್ತು ಹಂಗೆ ಇದು ಮ್ಯಾಕ್ಸಿಮಮ್ ಇಟ್ಟು ತಂದ್ಕೊಡುತ್ತೆ. ಇಯರ್ ಒಂದಿಗೆ ಇದು ಒಂಥರ ಹಬ್ಬ ಇದ್ದಂಗೆ 2026ಗೆ ಎಲ್ಲಾರ್ಗು ಒಂಥರ ಬೆಂಕಿ ಆಗ್ಬಿಡುತ್ತೆ ಇದು. ಮೇಡಮ್ ಇದು ಒಳ್ಳೆ ಮೂವಿ ಅಂತಲ್ಲ, ಈ ಆಕ್ಟ್ಗಳು ಏನೇನು ಮಾಡಿದ್ದಾರೆ ಅವ್ರಿಗೆಲ್ಲ ನೆಕ್ಸ್ಟ್ ಇನ್ನು ಒಳ್ಳೊಳ್ಳೆ ಮೂವಿಗಳನ್ನ ತಂದ್ಕೊಡುತ್ತೆ. ಯಾಕಂದ್ರೆ ಸುದೀಪ್ ಮಾತ್ರ ಅಲ್ಲ, ಬೇರೆ ಆಕ್ಟ್ಗಳನ್ನು ಅದ್ಭುತವಾಗಿ ಮಾಡಿದ್ದಾರೆ. ವಿಲನ್ ಆಗಿರ್ಬೋದು, ಬೇರೆ ತಮಿಳಿಂದ ಬಂದಿರೋರಾಗ್ಬೋದು, ಅವರು ಸೂಪರ್ ಆಗಿ ಮಾಡಿದ್ದಾರೆ. ಅವ್ರಿಗೂ ಇನ್ನೂ ಹೆಚ್ಚು ಅವಕಾಶಗಳನ್ನ ಇದು ತಂದ್ಕೊಡುತ್ತೆ ಖಂಡಿತವಾಗ್ಲೂ. ಮ್ಯೂಸಿಕ್ಕು ಅಷ್ಟೇ, ಎಲ್ಲೂ ಮಾತಾಡಂಗಿಲ್ಲ. ಮ್ಯೂಸಿಕ್ ಅಂಡ್ ಫೈಟಿಂಗ್ ಎಲ್ಲ ಸೂಪರ್ ಆಗಿದೆ ಮೇಡಮ್. ಬರೀ ಕತೆ ಇಲ್ಲ, ನಾನು ಸುದೀಪ್ ಫ್ಯಾನು ಆ ಥರ ಹೇಳ್ತಾ ಇಲ್ಲ, ಕತೆ ಮಾತ್ರ ಅದ್ಭುತವಾಗಿದೆ ಮೇಡಮ್. ನೋಡಿ ಬಾಸ್ ಸ್ಟಾರ್ಟು ಆಗ್ತಿದ್ದೀನಿ, ಯಾವಾಗಲೂ ಬಾಸು ಇಲ್ಲೂ ಇರ್ತಾರೆ, ಅಲ್ಲೂ ಇದ್ದಾರೆ, ಎಲ್ಲೆಲ್ಲೂ ಇದ್ದಾರೆ. ಥ್ಯಾಂಕ್ ಯು. ಯಾವುದಿಲ್ಲ ಮೇಡಮ್, ಯಾವ ವಾರು ಇಲ್ಲ, ಎಲ್ಲರೂ ಒಂದೇನೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಅದನ್ನು ಫಸ್ಟು ತಲೆಲಿಕ್ಕೊಳ್ಳಿ ಅಷ್ಟೇ. ಡಿ ಬಾಸು ನಮ್ಮ ಬಾಸು ಎಲ್ಲ ಒಂದೇನೆ, ಎಲ್ಲ ಕನ್ನಡದವ್ರನ್ನೇ, ಎಲ್ಲ ಇಲ್ಲಿರ್ಬೇಕು, ಅಭಿಮಾನ ಮನಸ್ಸಲ್ಲಿ ಇರ್ಬೇಕು ಅಷ್ಟೇ. ಫ್ಯಾನ್ಸ್ ಅವರೆಲ್ಲ ಬಿಟ್ಟಾಕಿ ಕನ್ನಡ ಮೂವಿ ನೋಡಿ, ಕನ್ನಡ ಮೂವಿಗೆ ಪ್ರೋತ್ಸಾಹ ಮಾಡಿ ಸಾಕು. ಥ್ಯಾಂಕ್ ಯು.